ಬೆಳಗ್ಗೆ ಬೇಗ ಏಳೋದಕ್ಕೆ ಹಲವಾರು ರೀತಿಯಾಗಿ ಅಲ್ರಾಮನ್ನು ಇಟ್ಕೊಂಡು ಮಲಗೋದು ಕಾಮನ್ ಆಗಿಬಿಟ್ಟಿದೆ. ಇನ್ನು ರಾತ್ರಿ ಮಲಗೋಕ್ಕೂ ಮುನ್ನ ಅಲ್ರಾಮನ್ನು ಮೊಬೈಲ್ನಲ್ಲಿ ಅಥವಾ ಗಡಿಯಾರದಲ್ಲಿ ಸೆಟ್ ಮಾಡೋದು ಒಳಿತಾ, ಏನಾದರೂ ಸೈಡ್ ಎಫೆಕ್ಟ್ಸ್ ಆಗತ್ತಾ ಅಂತ ಕೇಳೋದಾದರೆ ನಿಜವಾಗ್ಲೂ ಹೌದು. ಡೈಲಿ ರುಟೀನ್ ಗಾಢವಾದ ನಿದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಅಲ್ರಾಮನ್ನು ಇತ್ತೀಚಿನ ದಿನಗಳಲ್ಲಿ ಡೈಲಿ ಇಡ್ತಾ ಇದ್ವಿ. ಸೊ ಅದು ಎಚ್ಚರಗೊಳಿಸುತ್ತೆ ಹೌದು, ಆದರೆ ನಿಮ್ಮನ್ನು ಬೆಳಗ್ಗೆ ಬೇಗ ಎದ್ದೇಳಿಸುವಂತಹ ಅಲ್ರಾಮ್ ದೇಹಕ್ಕೆ ಒಳ್ಳೆಯದ ಕೆಟ್ಟದ ಖಂಡಿತವಾಗಿಯೂ ಒಂದಷ್ಟು ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆಗಳು ಇರುತ್ತೆ. ಬಿಕಾಸ್ ಬೆಳಗ್ಗೆ ಜೋರಾಗಿ ಅಲ್ರಾಮ್ ಬಾರಿಸೋದ್ರಿಂದ ನಾವು ಸಡನ್ಲಿ ಎಚ್ಚರಗೊಳ್ತೀವಿ ತುಂಬ ಗಾಢ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ. ಇದು ನಕಾರಾತ್ಮಕವಾದ ಪರಿಣಾಮವನ್ನು ನಮ್ಮ ಮೇಲೆ ಬೀರುತ್ತೆ. ಸೊ ಸಿಕ್ಕಾಪಟ್ಟೆ ಈ ನೈಸರ್ಗಿಕ ನಿದ್ರೆಯ ಚಕ್ರ ವ್ಯತ್ಯಯವಾಗುತ್ತೆ. ಸೊ ದೇಹ ಕಂಪ್ಲೀಟ್ ಆಗಿ ಸೂರ್ಯೋದಯ ಅಸ್ತಮದೊಂದಿಗೆ ಹೊಂದಿಕೊಂಡಿರುವಂತಹ ಸಂದರ್ಭದಲ್ಲಿ ಜೈವಿಕ ಗಡಿಯಾರದ ಅಲ್ರಾಮ್ ಮೂಲಕ ಅಡ್ಡಿಪಡಿಸುತ್ತೆ. ಸೊ ಜೋರಾದ ಅಲ್ರಾಮ್ ಶಬ್ದವು ನಮ್ಮ ದೇಹ ಮತ್ತು ರಕ್ತದೊತ್ತಡದ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ನಿದ್ರೆಯ ಸಮಯ ಕಂಪ್ಲೀಟ್ ಆದ ಮೇಲೆ ತಾನಾಗಿಯೇ ಎಚ್ಚರಗೊಳ್ಳೋದು, ಅಂದರೆ ಡೈಲಿ ನಾವು 5 o'clock ಎದ್ದೇಳುವಂತಹ ಅಭ್ಯಾಸವನ್ನು ಮಾಡಿಕೊಂಡು ಅದು ಡೈಲಿ ರುಟೀನನ್ನು ನಾವೇ ಅಭ್ಯಾಸ ಮಾಡಿಕೊಂಡ್ರೆ ಬೆಟರ್, ಅಲ್ರಾಮನ್ನು ಸೆಟ್ ಮಾಡ್ಕೊಳ್ಳೋದನ್ನ ಬದಲಾಗಿ.